ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿನ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶಾಂತಿ ರಂಗನಾಥ್ ಅವ್ರನ್ನ ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ರಿ ಕಣ್ರಿ, ಯಾರಾದರೂ ಸಮಸ್ಯೆ ಅಂತ ಬಂದರೆ ಮೊದಲೋಗಿ ನಿಲ್ಲೋರೇ ನೀವು, ಆದರೆ ಇವತ್ತು ಬಡ್ಡಿ ಕೊಡೋರು ಮುಂದೆ ಹೋಗಿ ನೀವು ಇವತ್ತು ತಲೆಬಾಗ್ಸಿ ನಿಂತ್ಕೊಂಡ್ರಲ್ಲ, ನಮಗೆ ತುಂಬ ಬೇಜಾರಾಗ್ತಿದೆ ಕಣ್ರಿ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಶ್ರುತಿ ಹೇಳ್ತಾರೆ, ಹೌದು ಮಾವ, ಫಸ್ಟ್ ಟೈಮ್ ನಾನು ಅತ್ತೆ ಈ ಥರ ಮಾಡಿದ್ದು ನೋಡಿದ್ದು, ನೀವು ಇಲ್ಲ ಅಂತಂದರೆ ಹೇಗೆಲ್ಲ ಆಡ್ತಾರೆ ಅಂತ ನಂಗೆ ಇವತ್ತೇ ಮಾವ ಗೊತ್ತಾಗಿದ್ದು ಅಂತ ಶ್ರುತಿ ಹೇಳ್ತಾರೆ. ಶಾಂತಿಯವರು, ನೋವಾಗಲ್ವಾ ಮತ್ತು ನಮಗೆ, ನಾನು ಇವತ್ತೇ ಹೇಳ್ತಾ ಇರೋದು ನಿಮಗೆಲ್ಲ, ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೋಬೇಕು ಅಂತ ಶಾಂತಿ ಹೇಳ್ತಾರೆ. ಇವ್ರಿಗೆ ಮಾತ್ರ ಟೆನ್ಷನ್ ಕೊಡ್ಬಾರ್ದು, ಏನಾದರೂ ಇವ್ರಿಗೆ ಟೆನ್ಷನ್ ಕೊಟ್ಟರೆ ನಾನು ಟೆನ್ಷನ್ ಆಗಿಬಿಡ್ತೀನಿ ಅಷ್ಟೇ ಅಂತ ಶಾಂತಿ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ, ಅಪ್ಪ ನೀವೇನಾದರೂ ತಿಂದ್ರೆ ಇಲ್ವಾ, ಶುಗರ್ ಮಾತ್ರೆನೂ ಕೂಡ ಇಲ್ಲೇ ಇದೆ ಅಂತ ಹೇಳ್ಬೇಕಾದ್ರೆ ಮೀನಾ, ಮಾವ ನೀವು ಫ್ರೆಶ್ ಅಪ್ ಆಗಿ ನಾನು ಹೋಗಿ ತಿಂಡಿ ಬಡಿಸ್ತೀನಿ ಅಂತ ತಿಂಡಿ ಬಡಿಸೋಕೆ ಹೋಗ್ತಾರೆ. ಮನೋಜ್ ಅವರು ರೋಹಿಣಿನ ಎಲ್ಲರ ಸಮಸ್ಯೆನೂ ಬಗೆಹರಿತು, ಆದರೆ ನನ್ನ ಸಮಸ್ಯೆ ಮಾತ್ರ ಹಾಗೇ ಇದೆ, ತಿಂಗಳಿಗೆ 1,00,000 ನಾನು ಎಲ್ಲಿ ಕಟ್ಟಲಿ ಅಂತ ಹೇಳಿ ಹೊರಟುಬಿಡ್ತಾರೆ. ಮನೋಜ್ ಅವರು ಶಾಂತಿ ಅಪ್ಲಯನ್ಸ್ಗೆ ಬರ್ತಾರೆ. ಆಗ ಗೋಪಿ ಗೋವಿಂದ್ ಬಂದು, ಏನು ಬಾಸ್ ಇಷ್ಟು ದಿನ ಆಯಿತು ನೀವು ಆಫೀಸ್ ಕಡೆಗೆ ಬರಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್ ಅವರು, ಗೋಪಿ ಗೋವಿಂದು, ಇದು ನನ್ನ ಆಫೀಸು, ನನ್ನ ಇಷ್ಟ, ನಾನು ಇಷ್ಟ ಬಂದಂಗೆ ಬರ್ತೀನಿ, ಇಷ್ಟ ಬಂದಂಗೆ ಹೋಗ್ತೀನಿ, ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಾರೆ. ಮನೋಜ್ ಅವ್ರ PA ಬಂದ್ಬಿಟ್ಟು, ಯಾಕೆ ಬಾಸ್ ಒಂದೇ ಒಂದು ಆಫೀಸ್ ಡಲ್ ಆಯಿತು ಅಂದ ತಕ್ಷಣ ಹಿಂಗೆ ಮಾಡ್ತಾ ಇದ್ದೀರಲ್ಲ, ಆಫೀಸ್ ಅಂತಂದ ಮೇಲೆ ಏರುಪೇರು ಇದ್ದೇ ಇರುತ್ತೆ ಅಲ್ವಾ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಬಾಸ್ ಅಂತ ಹೇಳ್ತಾರೆ. ಮನೋಜ್ ಅವರು, ಎಲ್ಲಿದೆಯಮ್ಮ, ಬರೀ ಅಪ್ಸೆಟ್ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಅವರು ಅಲ್ಲಿಗೆ ಬರ್ತಾರೆ. ರೋಹಿಣಿ, ಡೀಲ್ ಕ್ಯಾನ್ಸಲ್ ಆಯಿತು ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಮನೋಜ್ ಅಂತ ಕೇಳ್ತಾರೆ. ಹೌದು, ಮತ್ತು ತಿಂಗಳಿಗೆ 1,00,000 ನಾನು ಎಲ್ಲಿ ಕಟ್ಟಲಿ ಅಂತ ಮನೋಜ್ ಅವರು ಹೇಳ್ತಾರೆ. ರೋಹಿಣಿಯವರು, ಹೌದು ಮನೋಜ್, ಇದೊಂದೇ ಬಿಸ್ನೆಸ್ನ ನಂಬ್ಕೊಂಡಂತೂ ನಾವಂತೂ 1,00,000 ತಿಂಗಳಿಗೆ ಕಟ್ಟೋದಕ್ಕಾಗಲ್ಲ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಮನೋಜ್ ಅವರು, ಹೌದು ಇದಂತೂ ಸಾಧ್ಯ ಇಲ್ಲ, ಯಾರಾದರೂ ಒಂದು ಒಳ್ಳೆ ಐಡಿಯಾ ಕೊಡಿ ಅಂತ ಮನೋಜ್ ಅವರು ಹೇಳ್ತಾರೆ. ಅವ್ರ PA, ಸರ್ ಆಗಿದ್ದರೆ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದಲ್ಲ, ಅದ್ರಲ್ಲಿ ತುಂಬ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಲೊಟ್ಟೆ ಬಂದ್ಬಿಡು ಯಾಕೆ ಬೀದಿಗೆ ಬರೋದಕ್ಕೆ ಅಂತ ಮನೋಜ್ ಅವ್ರು ಹೇಳ್ಬೇಕಾದ್ರೆ, ಸರ್ ಹಂಗಾರೆ ಬೋಟಿಗೆ ಓಪನ್ ಮಾಡಿದ್ರೆ ಹೇಗೆ, ನಾನು ₹1 ಕೂಡ ಇನ್ವೆಸ್ಟ್ ಮಾಡಲ್ಲ, ಹಾಗೇ ದುಡ್ಡು ಬರಬೇಕು, ಆ ಥರ ಐಡಿಯಾ ಇದ್ದರೆ ಹೇಳಿ ಅಂತಂದಾಗ ಅವರು ಬ್ರೋ ಇರ್ತಾರಲ್ಲ ಅವ್ರು ಹೇಳ್ತಾರೆ, ಆಗಿದ್ರೆ ಭಿಕ್ಷೆ ಮಾತ್ರ ಬೇಡಬೇಕು ಅಂತ ಹೇಳ್ತಾರೆ. ಮನೋಜ್ ಅವರು, ಏನಂದ್ರಿ ಅಂತ ಕೇಳಿದಾಗ, ಏನಿಲ್ಲ ಬ್ರೋ, ನಾನು ಬಡ್ಡಿಗೆ ಬಿಡೋಣ ಅಂತ ಹೇಳ್ದೆ ಅಂತ ಪ್ಯಾಚಪ್ ಮಾಡ್ತಾರೆ. ಅದಕ್ಕೆ ಅವ್ರ PA ಹೇಳ್ತಾರೆ, ಸರ್ ಹಂಗಾದ್ರೆ ನಾವು ಹೀಗೆ ಮಾಡಿದ್ರೆ ಹೇಗೆ ಅಂತ ಕೇಳ್ತಾರೆ. ಮ್ಯಾಟ್ರಿಮನಿ ಓಪನ್ ಮಾಡೋಣವಾ ಅಂತ ಹೇಳ್ತಾ ಇರಬೇಕಾದ್ರೆ, ಈಗಿನ ಕಾಲದಲ್ಲಿ ಎಲ್ಲ ಲವ್ ಮಾಡಿ ಮದುವೆ ಆಯ್ತಾರೆ, ಯಾರಮ್ಮ ಬರ್ತಾರೆ, ಇದೆಲ್ಲ ವರ್ಕೌಟ್ ಆಗೋಲ್ಲ ಬಿಡು ಅಂತ ಹೇಳ್ತಾರೆ. ಅವರು ಬ್ರೋ ಹೇಳ್ತಾರೆ, ಆಶ್ರಮ ಓಪನ್ ಮಾಡೋಣ ಅಂತ. ಆಶ್ರಮನ, ಅದರಲ್ಲೇನು ಪ್ರಾಫಿಟ್ ಸಿಗುತ್ತೆ ಅಂತ ಮನೋಜ್ ಅವ್ರು ಕೇಳಿದಾಗ, ಎಲ್ಲರೂ ಅವ್ರಿಗೆ ಖರ್ಚು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವ್ರಿಗೆ ಮಾತ್ರ ತುಂಬ ಖರ್ಚು ಮಾಡ್ತಾರೆ ಬ್ರೋ ಅಂತ ಹೇಳ್ತಾರೆ. ಮನೋಜ್ ಅವರು, ಐಡಿಯಾ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ನಮ್ಮ ಆಶ್ರಮಕ್ಕೆ ಒಬ್ಬರು ಸ್ವಾಮೀಜಿ ಬೇಕಲ್ಲ ಅಂತ ಹೇಳ್ಬೇಕಾದ್ರೆ ಅವರೊಬ್ಬರು, ನಮ್ಮ ಸ್ವಾಮೀಜಿ ನನಗೆ ಒಬ್ಬರು ಗೊತ್ತಿರೋರಿದ್ದಾರೆ ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದಾಗ, ಇನ್ಯಾರು ಬಾಸ್ ನೀವೇ ಅಂತ ಹೇಳ್ತಾರೆ. ಮನೋಜ್ ಅವರು, ನಾನಾ ಅಂತ ಶಾಕ್ ಆಗಿರ್ಬೇಕಾದ್ರೆ ಅವ್ರು ಬ್ರೋ, ಹೌದು ಬ್ರೋ ನೀವೇನೇ, ನಿಮ್ಮ ಕಣ್ಣಲ್ಲಿ ಒಂದು ಒಳಪಿದೆ ಬ್ರೋ, ನಿಮ್ಮ ಮನೋಜನ ಹೆಸರನ್ನ ಮನೋಜ್ ಸ್ವಾಮೀಜಿ ಅಂತ ನಾವು ಬದಲಾಯಿಸ್ಬಿಡೋಣ ಅಂತ ಹೇಳ್ತಾರೆ. ನೀವು ಹೇಳಿದ್ದೆಲ್ಲ ನಡೆಯುತ್ತೆ, ಅವರು ದೇವರು ಥರನೇ ಇರ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ವದತಿ ಒಬ್ಬಿಸ್ಬಿಟ್ರೆ ಜನ ಎದ್ನೋ ಬಿದ್ನೋ ಅಂತ ಓಡ್ಬರ್ತಾರೆ ಬ್ರೋ ಅಂತ ಹೇಳ್ತಾರೆ. ಮನೋಜ್ ಅವರು ಯೋಚನೆ ಮಾಡ್ತಿರ್ತಾರೆ. ಆವಾಗ ಬ್ರೋ, ಏನು ಯೋಚನೆ ಮಾಡ್ತಿದ್ದೀರಾ ಬ್ರೋ ಅಂತ ಕೇಳ್ತಾರೆ. ಮನೋಜ್ ಅವರು, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಒಂದೇ ದಿನದಲ್ಲಿ ಹೇಗೆ ಸ್ವಾಮೀಜಿ ಆಗೋದು ಅಂತ ಕೇಳಬೇಕಾದ್ರೆ ಅವ್ರು ಬ್ರೋ ಹೇಳ್ತಾರೆ, ಒಂದೇ ದಿನದಲ್ಲಿ ಬ್ರೋ ಸ್ವಾಮೀಜಿ ಆಗೋದು, ಆದರೆ ಹೆಂಡತಿ ಮಕ್ಕಳನ್ನೆಲ್ಲನೂ ಬಿಟ್ಟು ಬರಬೇಕು, ಆವಾಗ ಮಾತಾಡಬೇಕು, ಆವಾಗ ಜನ ಬರ್ತಾರೆ ನಂಬ್ತಾರೆ ಅಂತ ಹೇಳ್ತಾರೆ. ರೋಹಿಣಿಯವರು, ಸುಮ್ಮನೆ ಇರ್ರಿ ಅಂತ ಬೈತಾರೆ. ಆವಾಗ ಮನೋಜ್, ನೀವೇನು ಮನೋಜ್, ಅವ್ರು ಕೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದಿರಲ್ಲ, ನಿಮ್ಗೇನು ಸ್ವಂತ ಬುದ್ಧಿನೇ ಇಲ್ವಾ ಅಂತ ರೋಹಿಣಿ ಬೈಬೇಕಾದ್ರೆ, ಸುಮ್ಮನಿರು ರೋಹಿಣಿ ಅಂತ ಹೇಳ್ತಾರೆ.
ಮನೋಜ್ ಅವರು, ರೋಹಿಣಿ ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಬಿಡು ಅಂತ ಹೇಳ್ತಾರೆ. ರೋಹಿಣಿ, ಮನೋಜ್ ಇದೇ ಬಿಸ್ನೆಸ್ಸನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ, ಇದೇ ನಮ್ಮ ಕೈ ಹಿಡಿಯುತ್ತೆ ಬಿಡಿ ಅಂತ ಹೇಳಿದಾಗ ಮನೋಜ್ ಅವರು, ಹೌದು ರೋಹಿಣಿ ಇದೇ ಚೆನ್ನಾಗಿ ನಡೆಯುತ್ತೆ ಬಿಡು ಅಂತ ಹೇಳ್ತಾರೆ. ರೋಹಿಣಿಗೆ ಒಂದು ಕಾಲ್ ಬರುತ್ತೆ. ಅದನ್ನ ನೋಡಿ ಕ್ಲೈಂಟು ಫೋನ್ ಮಾಡಿದ್ದಾರೆ ಮನೋಜ್, ನಾನು ಏನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ರೋಹಿಣಿ ಹೊರಡ್ತಾ ಇರಬೇಕಾದ್ರೆ ಕಾಗೆಸುಬ್ಬ ಬಂದು ಅಡ್ಡ ಹಾಕ್ತಾನೆ. ಕಾಗೆಸುಬ್ಬ ಡ್ರೈವರ್ ಬಂದು, ಮೇಡಮ್ ನೀವು ಇಳಿರಿ ಅಂತ ಹೇಳಿದಾಗ ಎಲ್ಲಿಗೆ ಬರಬೇಕು, ಯಾರು ನೀನು ಅಂತ ರೋಹಿಣಿ ಅವ್ರು ಕೇಳ್ತಾರೆ. ಎಲ್ಲ ಗೊತ್ತಾಗುತ್ತೆ ಇಳಿರಿ ಮೇಡಮ್ ಅಂತ ಹೇಳಿದಾಗ, ಯಾರೋ ನೀನು, ಏನಾಯಿತು ಅಂತ ಕೇಳ್ತಾರೆ. ಬಾಸು ಅಲ್ಲಿ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಯಾವ ಬಾಸು, ಯಾವ ಅಣ್ಣ ಅಂತ ರೋಹಿಣಿ ಅವ್ರು ಹೇಳ್ಬೇಕಾರೆ, ಎಲ್ಲ ಗೊತ್ತಾಗುತ್ತೆ ನೀವು ಆಟೋ ಇಳ್ದು ಬನ್ನಿ ಅಂತ ಹೇಳ್ತಾರೆ. ಕಾಗೆಸುಬ್ಬ ಎದುರಿಗೆ ಬಂದು, ಏನು ಮೇಡಮ್ ಅಂತ ಕೇಳಬೇಕಾದ್ರೆ, ಸುಬ್ಬ ನೀನಾ ಅಂತ ರೋಹಿಣಿ ಅವ್ರು ಕೇಳ್ತಾ ಇರ್ತಾರೆ. ಅದಕ್ಕೆ ಸುಬ್ಬ, ಏನು ಮೇಡಮ್ ಇನ್ನೇನು ನಾನು ಸಾಯೋವರೆಗೂ ಜೈಲಲ್ಲೇ ಇರ್ತೀನಿ ಅಂತ ತಿಳ್ಕೊಬಿಟ್ರಾ ಅಂತ ಹೇಳ್ತಾರೆ. ಕಾಗೆಸುಬ್ಬ, ನಾನು ಕಂಬಿ ಹಿಂದೆ ಹೋಗೋದಕ್ಕೆ ಯಾರ್ಯಾರು ಕಾರಣನೋ ಅವರನ್ನೆಲ್ಲ ಮುಗಿಸ್ಬೇಕು ಅಂತಲೇ ನಾನು ಇವಾಗ ಬಂದಿರೋದು ಅಂತ ಹೇಳ್ತಾರೆ. ಅದರಲ್ಲಿ ನೀನು ಒಬ್ಳು ಅಂತ ಹೇಳ್ತಾರೆ. ಬಾಯಿಗೆ ಬಂದಂಗೆ ಮಾತಾಡಬೇಡ ಸುಬ್ಬ ಅಂತ ರೋಹಿಣಿ ಬೈತಾರೆ. ನಾನು ಕರೆಕ್ಟಾಗೇ ಇದ್ದೆ, ನಾನು ನಿಯತ್ತಾಗೇ ಇದ್ದೆ, ಆದರೆ ನೀನೇ ನಿಯತ್ತನ್ನು ತಪ್ಪಿದ್ದು, ನಾನು ಎಲ್ಲಾದರೂ ನಿನ್ನ ಹೆಸರು ಬಾಯ್ಬಿಟ್ಟನ್ನ ಹೇಳು ಅಂತ ರೋಹಿಣಿಗೆ ಹೇಳ್ತಾರೆ. ರೋಹಿಣಿ, ಮುಂದೆ ಯಾವತ್ತಾದರೂ ಒಂದಿನ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಸ್ಪಿಟ್ಲಲ್ಲಿರೋ ಕೋಮದಲ್ಲಿದ್ದಾನೆ ಅಂತ ಹೇಳ್ತಾರೆ. ಕಾಗೆಸುಬ್ಬ ಜೋರಾಗಿ ನಗ್ತಾ ಇರ್ತಾರೆ. ಯಾಕೆ ಹಿಂಗೆ ನಗ್ತಿದೀಯಾ ಅಂತ ಕೇಳಿದಾಗ ಕಾಗೆಸುಬ್ಬ, ಆಯಿತು ನಾನು ನಿನ್ನ ವಿಚಾರಕ್ಕೆ ಬರಲ್ಲ, ಆದರೆ ಒಂದು ಸಹಾಯ ಮಾಡು ಅಂತ ಕೇಳ್ತಾರೆ. ಸೂರ್ಯನ ಮುಗ್ಸೋಕ್ಕೆ ಒಂದು ಸ್ಕೆಚ್ ಹಾಕ್ಕೊಡು ಅಂತ ಕೇಳ್ತಾರೆ. ರೋಹಿಣಿ, ಸೂರ್ಯ ನನ್ನ ಫ್ಯಾಮಿಲಿ, ಆ ಥರ ಎಲ್ಲ ನೀನು ಸಾಯಿಸ್ತೀನಿ ಹಂಗೆ ಮಾಡ್ತೀನಿ ಅಂತಂದರೆ ನಾನು ಒಪ್ಪಲ್ಲ. ಬೇಕಾದ್ರೆ ಸೂರ್ಯ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಹೇಳ್ತೀನಿ, ಆದರೆ ಸಾಯಿಸೋ ಅಂಥಕ್ಕೆಲ್ಲ ನೀನು ಹೋಗ್ಬೇಡ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಕಾಗೆಸುಬ್ಬ ಹೇಳ್ತಾನೆ, ನಿನ್ನ ಕೈಯಲ್ಲಿ ಬುದ್ಧಿ ಎಳಿಸ್ಕೊಂಡು ಬದುಕೋ ಅಗತ್ಯ ನನಗಿಲ್ಲ, ನಾನು ಹೇಳ್ದಷ್ಟು ಮಾಡು ಸಾಕು ಅಂತ ಹೇಳ್ತಾರೆ. ರೋಹಿಣಿಯವರು, ಸರಿ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದಾಗ ಕಾಗೆಸುಬ್ಬ ಮೇಡಮ್ನವ್ರನ್ನ ಯಾವ್ದಾರು ಒಂದು ಆಟೋ ಹತ್ತಿಸ್ರು ಅಂತ ಹುಡುಗ್ರಿಗೆ ಹೇಳ್ತಾರೆ. ರೋಹಿಣಿಯವರು ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಮತ್ತು ಚೇತು ಫ್ರೆಂಡ್ ಎಲ್ಲ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದ್ರೆ ಚೇತು ಹೇಳ್ತಾನೆ, ನೀನು ಕೌಂಟ್ರು ಕೊಟ್ಟಿರ್ತೀಯ, ಅವರು ಕೌಂಟ್ರು ಕೊಡ್ತಿರ್ತಾರೆ, ಆದರೆ ನೀನು ಇದನ್ನೇ ಇಷ್ಟೊಂದು ಡೀಪಾಗಿ ತಲೆ ಕೆಡಿಸ್ಕೊಳ್ಳೋ ಇಲ್ಲ ಸೂರ್ಯ ಅಂತ ಹೇಳ್ತಾನೆ. ಸೂರ್ಯನ ಫ್ರೆಂಡು, ಆದರೂ ಅವ್ರ ನಿಮ್ಮ ಮನೆಯವರೇ ಅಲ್ವಾ ಸೂರ್ಯ, ಸತ್ಯನ ಬಾಯಿ ಬಿಡಿಸ್ತೀನಿ ಅಂತ ಹೋಗಿ ಇನ್ನೇನಾದರೂ ಕಷ್ಟ ಆದರೆ ಏನು ಮಾಡೋದು ಸೂರ್ಯ ಅಂತ ಕೇಳ್ತಾರೆ. ಒಂದು ಸಂಸಾರದ ವಿಚಾರ ಸೂರ್ಯ, ಸುಮ್ಮನೆ ನಿಮ್ಮ ಅಣ್ಣನ ಜೀವನ ಹಾಳಾಗಲ್ವಾ ಅಂತ ಅವ್ರ ಫ್ರೆಂಡ್ ಕೇಳ್ತಾರೆ. ಅದಕ್ಕೆ ಸೂರ್ಯ, ನನಗೆ ಮಾತ್ರ ಮೋಸ ಮಾಡಿದಿದ್ರೆ ಏನೂ ಇಲ್ಲ ಕಣ್ರೋ, ಆದರೆ ಇಡೀ ಕುಟುಂಬಕ್ಕೆ, ಇಡೀ ಮನೆಯವ್ರಿಗೇ ಮೋಸ ಮಾಡಿದ್ದಾಳೆ ಅವಳು ಅಂತ ಹೇಳ್ತಾರೆ. ಚೇತು ಹೇಳ್ತಾರೆ, ಮಾತಲ್ಲೇ ಮುಗಿಸ್ಕೊಳ್ಳಿ ಸೂರ್ಯ, ಇದೆಲ್ಲ ಬೇಡ, ಸುಮ್ಮನೆ ದೊಡ್ಡದಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ನನಗೆ ಕೌಂಟ್ರು ಕೊಡೋಕ್ಕೆ ಬರ್ತಾಳೆ ಅಂತ ಹೇಳ್ಬೇಕಾರೆ, ಏನಂತ ಕೌಂಟ್ರು ಕೊಟ್ಲು ಅಂತ ಕೇಳ್ತಾರೆ. ನೀನು ಕುಕ್ಕಕ್ಕೆ ಬಂದರೆ ನಾನು ಕಚ್ಚಕ್ಕೆ ರೆಡಿ ಆಯ್ತೀನಿ ಅಂತ ನನಗೆ ಕೌಂಟ್ರು ಕೊಡ್ತಾಳಲ್ಲ, ಅವಳನ್ನು ಬಿಡಬೇಕಾ ನಾನು ಅಂತ ಸೂರ್ಯ ಕೇಳ್ತಾರೆ. ಮನೋಜ್ ಅವರು, ನನಗೆ ಇನ್ನೊಬ್ಬರ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದಾಗ ಮೀನಾ ಅಂತ ಹೇಳ್ತಾರೆ. ಮೀನಾ ಸಿಸ್ಟ್ರ ಮೇಲೆ ನಿನಗಿಂತದೋ ಸಂದೇಹ, ಏನೋ ಡೌಟು ಅಂತ ಕೇಳ್ತಾರೆ. ಸೂರ್ಯ, ಅವಳಿಗೆ ಏನೋ ಸತ್ಯ ಗೊತ್ತಾಗಿದೆ ಕಣ್ರೋ, ಅದಕ್ಕೆ ಅವಳು ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾನೇ ಇದ್ದಾಳೆ ಅಂತ ಹೇಳ್ತಾರೆ. ಚೇತು ಹೇಳ್ತಾನೆ, ಸೂರ್ಯ ಇದು ಫ್ಯಾಮಿಲಿ ಮ್ಯಾಟ್ರು ಸೂರ್ಯ, ಬೇರೆ ಏನಾರು ಆಗಿದ್ರೆ ನುಗ್ಬಿಡೋಣ ಅಂತ ಹೇಳ್ತಾ ಇದೆ, ಇದೊಂದು ಸ್ವಲ್ಪ ಯೋಚನೆ ಮಾಡಬೇಕು ಕಣೋ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಲ್ಲಿ ಕಚ್ಕೊಂಡಿರೋದು ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಚೇತು ಹೇಳ್ತಾನೆ, ಹಾಗಿದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ಹೊಡಿ, ಆಂಜನೇಯನೇ ಎಲ್ಲ ನೋಡ್ಕೊತಾನೆ ಅಂತ ಹೇಳ್ತಾರೆ. ಸೂರ್ಯ, ಇದೇ ಸರಿ ಕಣೋ, ಬಾ ಆಗಿದ್ರೆ ಇವಾಗಲೇ ಹೋಗಿ ದೇವಸ್ಥಾನಕ್ಕೆ ಹೋಗೋಣ, ಕಾಯಿ ಹೊಡಿಯೋಣ ಅಂತ ಹೇಳ್ತಾರೆ. ಚೇತು ಮತ್ತು ಸೂರ್ಯ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಮನೆಯಲ್ಲಿ ರೋಹಿಣಿ ಮತ್ತು ಮೀನಾ ಮಾತಾಡ್ತಾ ಇರ್ತಾರೆ. ಮೀನಾ ಹೇಳ್ತಾರೆ, ಇನ್ನೂ ಎಷ್ಟು ದಿನ ಮೋಸ ಮಾಡಿಕೊಂಡು ಬದುಕಬೇಕು ಅಂತ ಅಂದ್ಕೊಂಡಿದ್ಯಾ ರೋಹಿಣಿ ಅಂತ ಕೇಳ್ತಾರೆ. ಮೀನಾ, ಪಾಪ ನಮ್ಮಿಂದಾಡಿ ಈ ಮಗುನೂ ಕೂಡ ಸುಳ್ಳು ಹೇಳಂಗಾಗೈತೆ ಅಂತ ಹೇಳ್ತಾಳೆ. ನನಗೆ ಅದೆಲ್ಲ ಗೊತ್ತಿಲ್ಲ ರೋಹಿಣಿ, ನೀನು ನಾಳೆನೇ ಈ ಸತ್ಯ ಹೇಳಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ, ನಾಳೆ ನಾನು ಇಷ್ಟು ಬೇಗ ಸತ್ಯ ಹೇಳು ಅಂದರೆ ನಾನು ಹಿಂಗೆ ಹೇಳಲಿ ಅಂತ ಕೇಳಿದಾಗ, ಎಲ್ಲಮ್ಮ ಇಷ್ಟು ಬೇಗ ಹೇಳ್ತಿದ್ಯಾ, ನೀನು ಈ ಮನೆಗೆ ಬಂದು 2 ವರ್ಷ ಆಯಿತು, ನನಗೆ ಸತ್ಯ ಗೊತ್ತಾಗಿ 1 ತಿಂಗಳಾಯಿತು, ಇನ್ನೂ ನೀನು ಸತ್ಯ ಹೇಳೋದಕ್ಕೆ ಈ ಥರ ಮಾಡಿದ್ರೆ ನಾವು ಏನು ಮಾಡೋಣ ಹೇಳು ಅಂತ ಕೇಳ್ತಾಳೆ.
ನಿನ್ನ ಪಾಪದಲ್ಲಿ ನನಗೂ ಪಾಲು ಕೊಡ್ತಾ ಇದೆಯಾ, ಅದು ಅಲ್ಲದೆ ಈ ಮಗು ಕೈಲೂ ಸುಳ್ಳು ಹೇಳಿಸ್ತಾ ಇದೆಯಾ, ಇನ್ನೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಮೀನಾ ಅವರು ಬೈತಾರೆ. ಮೀನಾ ಅವರು ನನಗದೆಲ್ಲ ಗೊತ್ತಿಲ್ಲ, ನೀನು ಸತ್ಯ ಹೇಳಲಿಲ್ಲ ಅಂತಂದರೆ ನಾಳೆ ನಾನೇ ಹೇಳ್ತೀನಿ ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ. ಕ್ರಿಶ್ಯೋ, ಅಮ್ಮ ಮುಂದೆ ನಾವು ಈ ಮನೇಲಿ ಇರೋದಕ್ಕಾಗೋದಿಲ್ವಾ, ನಾವು ಏನಾದ್ರು ಈ ಸತ್ಯ ಗೊತ್ತಾಗ್ಬಿಟ್ರೆ ನಾವಿಬ್ಬರು ಇಲ್ಲಿ ಇರಲ್ವಾ ಅಮ್ಮ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ, ಇಲ್ಲ ಕ್ರಿಶ್, ಏನೇ ಆದರೂ ಸರಿ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಂತೂ ಆಗಲ್ಲ, ಈ ಮನೆಯಿಂದ ನಾವು ಎಲ್ಲೂ ಹೋಗಲ್ಲ, ನಾಳೆಗೆ ಟ್ರಿಪ್ ಇದೆ ಅಂತ ಹೇಳ್ತಿದೆ ಅಲ್ವಾ, ನೀನು ಹೋಗಿದ್ದು ಬಾ ಅಂತ ರೋಹಿಣಿ ಹೇಳ್ತಾಳೆ. ಮೀನಂಗೆ ಒಂದು ಫೋನ್ ಬರುತ್ತೆ. ಫೋನ್ನ ರಿಸೀವ್ ಮಾಡಿ ಹೇಳಿ ಪದ್ಮಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ನಿಂಗೊಂದು ಲೊಕೇಶನ್ ಬಂದಿದೆ, ಅಲ್ಲಿಗೆ ಬಾ ಅಂತ ಹೇಳಿದಾಗ ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮೀನಾಕ್ಷಿ ಮತ್ತು ಅವ್ರ ಗುಂಡಗಳು ಮಾರ್ಕೆಟ್ ಹತ್ರ ಬಂದಿರ್ತಾರೆ. ಆವಾಗ ಅವ್ರ ಗುಂಡ ಒಬ್ಬ ಹೇಳ್ತಾನೆ, ಮಾರ್ಕೆಟ್ ಎಲೆಕ್ಷನಲ್ಲಿ ನೀವೇ ಯಾಕೆ ಗೆಲ್ಲೋದು ಅಂತ ಹೇಳ್ತಿರ್ತಾನೆ. ವಿಶಾಲಾಕ್ಷಿಗೆ ಮಾರ್ಕೆಟಲ್ಲಿ ಎಲ್ಲರೂ ಹೂನಾರ ಹಾಕಿ ಜೈಕಾರ ಹಾಕ್ತಿರ್ತಾರೆ. ಆಗ ಪದ್ಮ ಬಂದು ಏನಕ್ಕ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಹ್ಞೂ ಪದ್ಮ ಚೆನ್ನಾಗಿದ್ದೀನಿ, ನೀನು ಹೆಂಗಿದೀಯಾ ಅಂತ ಮೀನಾಕ್ಷಿ ಅವ್ರು ಕೇಳ್ತಾರೆ. ವಿಶಾಲಾಕ್ಷಿ ಅಲ್ಲಿ ಇರೋರಿಗೆಲ್ಲ 1,000 ರೂಪಾಯಿ ಕೊಡ್ತಿರ್ತಾಳೆ. ಆವಾಗ ಅವರು ಒಬ್ರು ಕೇಳ್ತಾರೆ, ಏನು ವಿಶಾಲಕ್ಕ 1,000 ರೂಪಾಯಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಅಂತ ಕೇಳ್ತಾರೆ. ವಿಶಾಲಾಕ್ಷಿ ಅವರು, ಯಾವುದೋ ನನಗೆ ಡೆಕೋರೇಷನ್ ದುಡ್ಡು ಬಂತು, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ, ತಗೊಳ್ಳಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಬರೋ ಎಲೆಕ್ಷನಲ್ಲಿ ನಾನೇ ನಿಂತ್ಕೋತೀನಿ, ನನ್ನನ್ನು ಗೆಲ್ಲಿಸಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ನಿಂತ್ಕೋತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾರೆ. ಸೂರ್ಯ ಅವರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಇಡ್ಗೈ ಹೊಡಿತಾ ಇರ್ತಾರೆ. ಚೇತು ಸೂರ್ಯನ ಅರ್ಕೆ ಒತ್ತಿದೀಯಾ ಅಂತಂದಮೇಲೆ, ಸೂರ್ಯ ಈ ಕೆಲಸ ಆಗೇ ಆಗುತ್ತೆ ಬಿಡು ಅಂತ ಹೇಳ್ತಾರೆ. ಚೇತುಗೆ ಒಂದು ಫೋನ್ ಬರುತ್ತೆ, ಅವ್ರು ಅಲ್ಲೇ ಇರ್ತಾರೆ. ಸೂರ್ಯ ಹೊರಗಡೆ ಬಂದಾಗ ಒಬ್ಬರು ಅಜ್ಜಿ ಸಿಗ್ತಾರೆ. ಆ ಅಜ್ಜಿ ಹತ್ರ ಸೂರ್ಯ ಹೋದಾಗ ಅಜ್ಜಿ ಹೇಳ್ತಾರೆ, ಸಹಾಯ ಕೇಳ್ಕೊಂಡು ಬಜರಂಗಿ ಹತ್ರ ಬಂದಿದೀಯಾ ನೀನು ಅಂತ ಕೇಳ್ತಾರೆ. ಅಷ್ಟು ಸುಲಭ ಅಲ್ಲ ತಪಸ್ಸು ಕೂತಿರುವ ಬಜರಂಗಿನ ನೀನು ಎಪ್ಸಿ ಕರ್ಕೊಂಡು ಬರೋದು ಅಂತ ಹೇಳ್ತಾರೆ. ಕರೆಸ್ಕೋ ಹೊಲಿಸ್ಕೋ ಅಂತ ಹೇಳ್ತಾರೆ, ಆವಾಗಲೇ ನೀನು ಬದುಕೋದು ಅಂತ ಅಜ್ಜಿ ಹೇಳ್ತಾರೆ. ಸೂರ್ಯ ಅವರು, ಅಮ್ಮ ನಿಮ್ಮ ಹೆಸ್ರೇನು ಅಂತ ಕೇಳ್ತಾರೆ. ಅವರು ಸಾವಿತ್ರಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ಅಲ್ಲ ಸಾವಿತ್ರಮ್ಮ, ನೀವು ಯಾವಾಗ ಸಿಕ್ಕಿದ್ರೂ ಬರೀ ಸಾವು ಹೇಳ್ತಾನೆ ಇರ್ತಿರಲ್ಲ, ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಸಾವಿತ್ರಮ್ಮ ಹೇಳ್ತಾರೆ, ಹೌದು, ಯಾಕಂದರೆ ನೀನು ಬಿದ್ದಿರೋದು ಸತ್ಯದ ಹಿಂದೆ ಅಲ್ಲ, ಸಾವಿನ ಹಿಂದೆ, ಅದಕ್ಕೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗುವ.